ಇದು ಅನಧಿಕೃತವಾಗಿ ನಡೀತಾ ಇರತಕ್ಕಂಥದ್ದು. ಜಿಲ್ಲಾಡಳಿತ ಒಂದಾಗಿ ಸೇರಿ ಜನರ ಮೇಲೆ ಹೊರೆಯನ್ನ ಹೊರ್ತಾ ಇದೆ. ಇಂತಹ ಒಂದು ಅವೈಜ್ಞಾನಿಕ ಮತ್ತು ಮೂಲಭೂತ ಸೌಲಭ್ಯವಿಲ್ಲದಂತಹ ಒಂದು ರಸ್ತೆಗೆ ನಿರಂತರವಾಗಿ ಸುಂಕ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಇಂತಹ ದರಿದ್ರ ಟೋಲ್ ನಾನು ಇಷ್ಟವರೆಗೂ ನೋಡಿದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿರುವಂತಹ ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾ ನಿಯಮಬಾಹಿರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಎಂದು ಆರೋಪಿಸಿ ಇದನ್ನ ತೆರವು ಮಾಡಬೇಕೆಂದು ಆಗ್ರಹಿಸಿ ಇದೀಗ ಎಸ್ಡಿಪಿಐ ನೇತೃತ್ವದಲ್ಲಿ ಬೃಹತ್ ಡಿಸಿ ಕಚೇರಿಯವರೆಗೆ ಚಲೋ ಕೂಡ ನಡೀತಾ ಇದೆ. ಇದೀಗ ಬ್ರಹ್ಮರಕೋಟ್ಲು ಟೋಲ್ನಿಂದ ಈಗಾಗಲೇ ಪಾದಯಾತ್ರೆ ಆರಂಭವಾಗಿದ್ದು ಈಗಾಗಲೇ ಮುಖ್ಯವಾಗಿ ಬ್ರಹ್ಮರಕೋಟ್ಲು, ತುಂಬೆ, ಹೊರಗಿಪೇಟೆ, ಮಾರಿಪಳ್ಳ ಈ ರೀತಿ ಪಡೀಲ್ ಮೂಲಕ ಡಿಸಿ ಕಚೇರಿಯವರೆಗೆ ಈ ಒಂದು ಚಲೋ ಕೂಡ ನಡೆಯುತ್ತೆ. ಈ ಕುರಿತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಇದರಲ್ಲಿ ಡಿಸಿ ಚಲೋದಲ್ಲಿ ಸೇರಿರುವಂತದ್ದು. ಮುಖ್ಯವಾಗಿ ನಾವು ಎಸ್ಡಿಪಿಐ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಬೃಹತ್ ಹೋರಾಟಕ್ಕೆ ಇವತ್ತು ಚಾಲನೆ ಸಿಕ್ಕಿರುವಂತದ್ದು. ಸುಗಮ ಸಂಚಾರಕ್ಕೆ ಕೂಡ ಯಾವುದೇ ಧಕ್ಕೆಯಾಗದಂತೆ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಒಂದು ಕಡೆಯಲ್ಲಿ ವಾಹನಗಳು ಕೂಡ ಹೋಗ್ತಾ ಇರುವಂತದ್ದು. ಮುಖ್ಯವಾಗಿ ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾ ಏನಿದೆ ನಿಯಮಬಾಹಿರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಇಲ್ಲಿನ ಸಂಸದರು ಇರಬಹುದು, ಜಿಲ್ಲಾಡಳಿತ ಇರಬಹುದು ಅಥವಾ ಕೇಂದ್ರ ಸಚಿವರು ಕೂಡ ಸುಮ್ಮನೆ ಕೂತಿದ್ದಾರೆ. ಈ ಒಂದು ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಏನಿದೆ ಇದು ಅನಧಿಕೃತವಾಗಿ ನಡೀತಾ ಇರತಕ್ಕಂಥದ್ದು. ಇದರಲ್ಲಿ ಇಲ್ಲಿಯ ಸಂಸದರಾಗಿರ್ತಕ್ಕಂತಹ ಬ್ರಿಜೇಶ್ ಚೌಟ, ಅದೇ ರೀತಿ ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಇದರಲ್ಲಿ ಮೌನವಾಗಿರುವುದನ್ನು ನೋಡಿದ್ರೆ ಎಲ್ಲಾ ರಾಜಕಾರಣಿಗಳು ಅದೇ ರೀತಿ ಜಿಲ್ಲಾಡಳಿತ ಒಂದಾಗಿ ಸೇರಿ ಜನರ ಮೇಲೆ ಹೊರೆಯನ್ನ ಹೊರ್ತಾ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ನಾವು ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಇದನ್ನ ನವೀಕೃತಗೊಳಿಸಿದ್ದೇವೆ, ನಾವು ಇದರ ಅನುಮತಿಯನ್ನ ನವೀಕೃತಗೊಳಿಸಿದ್ದೇವೆ ಮತ್ತು ಅದು ಅಧಿಕೃತವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇರುವಂತದ್ದು ಬ್ರಹ್ಮರಕೋಟ್ಲು ಟೋಲ್ ಗೇಟ್ ನ ಟೋಲ್ ಸಂಗ್ರಹದ ಒಂದು ಸೋಷಿಯಲ್ ಆಡಿಟ್ ನಡಿಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೋರಲ್ ಅಸೋಸಿಯೇಟ್ ಸಬ್ಮಿಟ್ ಮಾಡಿರುವಂತಹ ಆ ರಿಪೋರ್ಟ್ ನಲ್ಲಿ ಅವರು ಹೇಳ್ತಾ ಇರುವಂತದ್ದು 23 ವರ್ಷದಲ್ಲಿ ಕೇವಲ 119 ಕೋಟಿ ಮಾತ್ರ ಸಂಗ್ರಹವಾಗಿರುವಂತದ್ದು. ಅಂದ್ರೆ ಸರಾಸರಿ ದಿನಕ್ಕೆ ಒಂದು 3 ರಿಂದ 3.5 ಸಾವಿರ ವಾಹನಗಳಿಂದ ಸಂಗ್ರಹವಾಗುವಂತಹ ಮೊತ್ತವನ್ನ ಇವತ್ತು ತೋರಿಸ್ತಾ ಇದ್ದಾರೆ ಅಂದ್ರೆ ಲೆಕ್ಕದಲ್ಲಿ. ಆದ್ರೆ ಅಧಿಕೃತವಾದಂತಹ ವಾಹನ ಗಣನೆಯ ಪ್ರಕಾರ ವಾಹನ ಗಣತಿಯ ಪ್ರಕಾರ ಈ ಟೋಲ್ ಗೇಟ್ ನಲ್ಲಿ ಪ್ರತಿದಿನ 12,000ಕ್ಕಿಂತಲೂ ಅಧಿಕ ವಾಹನಗಳು ಆ ಕಡೆಯಿಂದ ಈ ಕಡೆಗೆ ಹಿಂದೆ ಚಲಿಸ್ತದೆ. ಇದರ ಒಟ್ಟು ಮೊತ್ತವನ್ನು ಲೆಕ್ಕ ಹಾಕಿದ್ರೆ ಇದಕ್ಕೆ ಖರ್ಚಾದಂತಹ 614 ಕೋಟಿಗಿಂತಲೂ ಜಾಸ್ತಿ, ಸುಮಾರು ಜನತೆಯ ಲೆಕ್ಕ ಪ್ರಕಾರ 1,000 ಕೋಟಿ ಈಗಾಗಲೇ ಅದಕ್ಕಿಂತಲೂ ಹೆಚ್ಚು ಧನವನ್ನು ಜನರಿಂದ ಲೂಟಿ ಮಾಡಿ ಸಂಗ್ರಹಿಸಿದ್ದಾರೆ. ಆದ್ದರಿಂದ ಇದು ಅಧಿಕೃತವಾಗಿ ಅವಧಿ ಮೀರಿದೆ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ. ಆದ್ದರಿಂದ ಇದರ ಬಗ್ಗೆ ಒಂದು ವಿಸ್ತೃತವಾದಂತಹ ತನಿಖೆ ಸಂಬಂಧಪಟ್ಟಂತಹ ಆಡಳಿತ ವಿಭಾಗ ನಡೆಸಬೇಕು ಮತ್ತು ಜಿಲ್ಲೆಯ ಎಲ್ಲ ಜನತೆ ಒಟ್ಟಾಗಿ ಈ ಒಂದು ಟೋಲ್ ಗೇಟ್ನ ವಿರುದ್ಧ ಹೋರಾಟವನ್ನು ಇಳಿಬೇಕಾಗಿದೆ. ಇದೀಗ ನಾವು ಡಿಸಿ ಕಚೇರಿ ಚಲೋವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬ್ರಹ್ಮರಕೋಟ್ ಚಲೋ ಮಾಡುವ ಮೂಲಕ ಈ ಜಿಲ್ಲೆಯ ನಾಗರಿಕರು ಬ್ರಹ್ಮರಕೋಟ್ ಟೋಲ್ ಗೇಟ್ ಅನ್ನ ಧ್ವಂಸಗೊಳಿಸುವಂತಹ ದಿನಗಳು ದೂರ ಇಲ್ಲ. ಇದು ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾವನ್ನ ತೆರವು ಮಾಡೋಕೆ ಮುನ್ನುಡಿ ಆಗ್ತಾ ಇದ್ದೀರಾ ಅಥವಾ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀರಾ? ಖಂಡಿತವಾಗಿಯೂ ಒಂದು ಹೋರಾಟಗಾರರು ಅಂತ ಹೇಳುವಾಗ ಸಂಬಂಧಪಟ್ಟಂತಹ ಆಡಳಿತ ವರ್ಗಕ್ಕೆ, ಅಧಿಕಾರಿ ವರ್ಗಕ್ಕೆ ನಾವೊಂದು ಕಾಲಾವಕಾಶವನ್ನ ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಏನಿದೆ ಇದು ಎಚ್ಚರಿಕೆಯ ಹೋರಾಟ ಮತ್ತು ಅಂತಿಮ ಎಚ್ಚರಿಕೆಯ ಹೋರಾಟ. ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೆ ಸ್ಪಂದನೆ ನೀಡದಿದ್ದರೆ ನಾವು ನಮ್ಮದೇ ಆದಂತಹ ತೀರ್ಮಾನವನ್ನು ಜಿಲ್ಲೆಯ ಜನತೆ ತೆಗೆಯಬೇಕಾಗ್ತದೆ. ಆ ತೀರ್ಮಾನವನ್ನು ತೆಗೆಯುವುದಕ್ಕಿಂತ ಮೊದಲು ಸಂಬಂಧಪಟ್ಟವರು ಈ ಬ್ರಹ್ಮರಕೋಟ್ಲು ಟೋಲ್ ಗೇಟ್ನ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಎಸ್ಡಿಪಿಐ ಒತ್ತಾಯ ಆಗಿದೆ. ಮುಖ್ಯವಾಗಿ ಈವರೆಗೆ 15 ವರ್ಷ ಕಳೆಯಿತು, ಈವರೆಗೆ ಒಂದು ರೀತಿ ಹಗಲು ದರೋಡೆ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಅಂದರೆ ಈ ಹಗಲು ದರೋಡೆ ಮಾಡಿದಂಥ ಹಣ ಯಾರಿಗೆ ಹೋಯಿತು, ಯಾತಕ್ಕಾಗಿ ಈ ಥರ ಫೇಲ್ಯೂರ್ ಆಗ್ತದೆ? ಈ ದರೋಡೆ ಮಾಡಿದ ಹಣ ಇಲ್ಲಿಯ ಸಂಸದರಿಗೆ ಹೋಗ್ತದೆ, ಇಲ್ಲಿಯ ಶಾಸಕರಿಗೆ ಹೋಗ್ತದೆ ಮತ್ತು ಅಧಿಕಾರಿ ವರ್ಗಕ್ಕೆ ಕೂಡ ಹೋಗ್ತದೆ ಮತ್ತು ಕೋರಲ್ ಅಸೋಸಿಯೇಟ್ ಏನಿದೆ ಸರ್ಕಾರಕ್ಕೆ ಸುಳ್ಳು ಲೆಕ್ಕವನ್ನು ಇಲ್ಲಿ ನೀಡ್ತಾ ಇದೆ. ಸಂಗ್ರಹವಾದಂತಹ ಒಟ್ಟು ಮೊತ್ತದ ಕೇವಲ 10 ರಿಂದ 20% ಮಾತ್ರ ಲೆಕ್ಕ ತೋರಿಸ್ತಾ ಇದೆ. ನಾನು ಹೇಳುವಂಥದ್ದು ಬ್ರಹ್ಮರಕೋಟ್ಲು ಟೋಲ್ ಮಾತ್ರ ಅಲ್ಲ, ಎಲ್ಲ ಟೋಲ್ಗಳ ಬಗ್ಗೆ ಇಡಿ ಪ್ರತ್ಯೇಕವಾದಂತಹ ತನಿಖೆಯನ್ನು ನಡೆಸಬೇಕು.
ಇಡಿ ಯಾವುದೋ ಒಂದು ಸಣ್ಣ ವ್ಯಾಪಾರಸ್ಥರ ಹಿಂದೆ ಬೀಳುವುದನ್ನು ಅಥವಾ ಸಣ್ಣ ಸಂಘ ಸಂಸ್ಥೆಯ ಹಿಂದೆ ಬೀಳುವುದನ್ನು, ಸಣ್ಣ ರಾಜಕಾರಣಿಯ ಹಿಂದೆ ಬೀಳುವುದನ್ನು ಬಿಟ್ಟು ಜನರ ದುಡ್ಡನ್ನು ಲೂಟಿ ಹೊಡೆಯುವಂತಹ ಅವರಿಗೆ ಬಹಳ ಸ್ಪಷ್ಟವಾದಂತಹ ಲೆಕ್ಕ ಇದೆ. RTO ನಡೆಸುವಂತಹ ವಾಹನ ಗಣತಿಯ ಲೆಕ್ಕ ಅವರ ಬಳಿ ಇದೆ. ಇಲ್ಲಿ ಅಂದಾಜು ಟೋಲ್ ಎಷ್ಟು ಸಂಗ್ರಹ ಆಗ್ತದೆ ಅಂತ ಹೇಳಿದೆ. ಕೋರಲ್ ಅಸೋಸಿಯೇಟ್ಸ್ ಎಷ್ಟು ಟೋಲ್ ಸಂಗ್ರಹ ಆಗಿದೆ ಲೆಕ್ಕ ತೋರಿಸ್ತದೆ ಅನ್ನುವಂಥದ್ದು ಕೂಡ ಇದೆ. ಇವೆಲ್ಲ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಇರುವಾಗ ಯಾಕಾಗಿ ಇಡಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತದೆ. ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಜನರನ್ನ ಲೂಟಿ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಬ್ರಹ್ಮರಕೂಟ್ಲು ಟೋಲ್ ಗೇಟನ್ನು ತೆರವು ಮಾಡಬೇಕಂತ ಆಗ್ರಹಿಸಲಾಗ್ತಿದೆ. ಆದರೂ ಕೂಡ ಜನರು ಕೂಡ ಸೈಲೆಂಟ್ ಆಗಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿರುವಂಥದ್ದು. ಜಿಲ್ಲೆಯ ಜನತೆ ಯಾಕೆ ಮೌನವಾಗಿದ್ದಾರೆ ಅಂತ ಹೇಳಿದರೆ, ಅದು ನಮ್ಮ ಜಿಲ್ಲೆಯ ಜನತೆ ಒಂಥರ ಗೌರವ ಮತ್ತು ಅವರ ಸ್ವಾಭಿಮಾನದ ವಿಚಾರ ಆಗಿರ್ತದೆ. ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೌನವನ್ನೇ ಒಂದು ದೌರ್ಬಲ್ಯ ಅಂತ ಇಲ್ಲಿನ ಆಡಳಿತ ವರ್ಗ, ಇಲ್ಲಿನ ಹೆದ್ದಾರಿ ಪ್ರಾಧಿಕಾರಿ, ಜಿಲ್ಲಾಡಳಿತ ಭಾವಿಸಿದಂತಿದೆ. ಈ ಕಳಪೆ ರಸ್ತೆಗಳಿಗೆ ಕಳೆದ 15 ವರ್ಷಗಳಿಂದ, ಅದಕ್ಕಿಂತ ಮೊದಲು 9 ವರ್ಷ, ಒಟ್ಟು 23 ವರ್ಷಗಳಿಂದ ಇಂತಹ ಒಂದು ಅವೈಜ್ಞಾನಿಕ ಮತ್ತು ಮೂಲಭೂತ ಸೌಲಭ್ಯವಿಲ್ಲದಂಥ ಒಂದು ರಸ್ತೆಗೆ ನಿರಂತರವಾಗಿ ಸುಂಕ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಬೇರೆ ಎಲ್ಲೇ ಆದರೂ ಯಾವಾಗಲೂ ಅದನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡ್ತಾ ಇದ್ರು. ಆದರೆ ಜಿಲ್ಲೆಯ ಜನರು ಒಂದಷ್ಟು ಸ್ವಾಭಿಮಾನಿಗಳು ಮತ್ತು ಇದರ ಬಗ್ಗೆ ತುಂಬ ಕಿರಿಕಿರಿ ಮಾಡಲಿಕ್ಕೆ ಹೋಗದಂಥ ಕಾರಣದಿಂದಾಗಿರ್ತದೆ ಇವತ್ತು ಕೂಡ ಉಳಿದುಕೊಂಡದ್ದು. ಅಂದರೆ ಆ ಒಂದು ಜಿಲ್ಲೆಯ ಜನರ ಸಹನೆಗೂ ಕೂಡ ಒಂದು ಮಿತಿ ಇದೆ, ಒಂದು ಹಂತ ಇದೆ. ಆ ಹಂತ ಕಳೆದರೆ ಈ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಕ್ಕೆ ಕರೆಗೊಟ್ಟಿದೆ. ಈ ಕರೆಗೆ ಕೇವಲ ನಮ್ಮ ಕಾರ್ಯಕರ್ತರು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂತಹ ವಾಹನ ಚಾಲಕರು, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ, ಬೇರೆ ಬೇರೆ ಪಕ್ಷಗಳ ಮುಖಂಡರುಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಈ ಜಿಲ್ಲೆಯ ಜನರಲ್ಲಿ ಒಂದು ರೀತಿಯಾದ ಆಕ್ರೋಶ ಮಡುಗಟ್ಟಿದೆ. ಯಾವಾಗ ಇದನ್ನು ಅವರೇ ಸ್ವಯಂ ಪ್ರೇರಿತವಾಗಿ ಇಲ್ಲಿಂದ ಕಿತ್ತು ಬಿಸಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಜಿಲ್ಲೆಯ ಜನರ ಭಾವನೆಗಳನ್ನು ಜಿಲ್ಲಾಡಳಿತ ಮತ್ತು ಹೆದ್ದಾರಿ ಪ್ರಾಧಿಕಾರ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಂಡು ಆ ಭಾವನೆಗಳ ಜೊತೆ ಚೆಲ್ಲಾಟವಾಡದೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇದನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿ ಇವತ್ತು ಪ್ರಜಾಸತ್ತಾತ್ಮಕ ರೀತಿಯ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ರೀತಿ ಮುಂದುವರಿದರೆ ನಾಳೆ ಏನಾದರೂ ಅನಾಹುತ ಆದರೆ ಅದು ಜಿಲ್ಲಾಡಳಿತವೇ ಅದಕ್ಕೆ ನೇರ ಹೊಣೆಯಾಗಲಿಕ್ಕಿದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಇವಾಗ DC ಕಚೇರಿ ಅವರಿಗೆ ಹೋಗಿ ಮನವಿ ಕೊಟ್ಟ ನಂತರ ನಿಮ್ಮ ಮುಂದಿನ ಹೋರಾಟ ಏನಿದೆ, DC ಅವರ ರೆಸ್ಪಾನ್ಸ್ ಮೇಲೆ ನಿಂತಿರುತ್ತಾ? ಸರ್, ಈಗಾಗಲೇ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ಈ ಟೋಲು ಆರಂಭವಾದ ಅವತ್ತು ರಾತ್ರಿಯಿಂದ ನಾವು ಹೋರಾಟಗಳಲ್ಲಿ ನಿರತರಾಗಿದ್ದೇವೆ. ಆದರೆ ಇತ್ತೀಚೆಗೆ 2 ವರ್ಷಗಳ ಒಳಗೆ ಈ ಹೋರಾಟಗಳು ತೀವ್ರತೆ ಪಡೆಯುತ್ತಾ ಇದೆ. ಆದರೂ ಕೂಡ ಆ ತೀವ್ರತೆ ಪಡೆಯುವ ಸಂದರ್ಭದಲ್ಲಿ ಕೂಡ ಹೆದ್ದಾರಿ ಪ್ರಾಧಿಕಾರ ಇದನ್ನು ಇನ್ನೂ ಕೂಡ 10 ವರ್ಷಕ್ಕೆ ರಿನ್ಯೂವಲ್ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ನಾವು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಹೋರಾಟದಲ್ಲಿ ನಂಬಿಕೆ ಇಟ್ಟವರು, ಇಲ್ಲಿನ ಯುವಕರು, ಜನ್ಸಿಗಳು ಹೋರಾಟ ಮಾಡಿ ಒಂದು ಸರ್ಕಾರವನ್ನೇ ಮಂಡಿಯೂರಿಸಲಿಕ್ಕೆ ಸಾಧ್ಯವಾಗುವುದಾದರೆ ಈ ಕಳಪೆ ಟೋಲನ್ನು, ಕಳಪೆ ರಸ್ತೆಯಲ್ಲಿ ಕಲೆಕ್ಟ್ ಮಾಡುವಂತಹ ಈ ಗುಜರಿ ಟೋಲನ್ನು ಇಲ್ಲಿಂದ ಕಿತ್ತು ಬಿಸಾಡಲಿಕ್ಕೆ ಈ ಚಳವಳಿಗಳಿಂದ ಖಂಡಿತವಾಗಿಯೂ ಸಾಧ್ಯವಿದೆ. ಮುಂದಿನ ದಿವಸದಲ್ಲಿ ಅದನ್ನು ನಾವು ಮಾಡ್ತೇವೆ. ನೀವು ಅನೇಕ ವರ್ಷಗಳಿಂದ ಇಲ್ಲಿ ಹೋಗ್ತಾ ಇದ್ದೀರಿ, SDPI ಮುಖಂಡರಾಗಿ ಹೋರಾಟಗಳನ್ನು ನಡೆಸಿದ್ದೀರಿ. ಮುಖ್ಯವಾಗಿ ಈ ಟೋಲ್ ಗೇಟ್ ನಿಯಮ ಬಾಹಿರವಾಗಿ ಕಾರ್ಯಾಚರಣೆ ಮಾಡ್ತಿದ್ರು, ಯಾರು ಕೂಡ ಮಾತನಾಡ್ತಿಲ್ಲ. ಯಾಕೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯವರು ಶಾಂತಿ ಪ್ರಿಯರು. ಬಹುಶಃ ಭಾರತದಲ್ಲಿ ನಾನು ತುಂಬಾ ಟೋಲ್ ನೋಡಿದ್ದೇನೆ, ಆದರೆ ಇಂಥ ದರಿದ್ರ ಟೋಲ್ ನಾನು ಇಷ್ಟವರೆಗೂ ನೋಡಿದಿಲ್ಲ. ಇದು ಹಗಲು ದರೋಡೆ. ಇವತ್ತು ನಮ್ದು SDPI ಮಾತ್ರ ಅಲ್ಲ, ಜಾತಿ, ಮತ, ಧರ್ಮ ಎಲ್ಲವನ್ನು ಬಿಟ್ಟು ನಮ್ಮ ಜೊತೆಗೆ ಸೇರಿದ್ದಾರೆ. ಇವರೆಲ್ಲರೂ SDPI ಅಂತ ಹೇಳ್ತಾ ಇಲ್ಲ, ಬಟ್ ನಾಯಕತ್ವ SDPI. ನಾನು ಹೇಳೋದಿಷ್ಟೇ, ಸರಿಯಾದ ವ್ಯವಸ್ಥೆ ಇಲ್ಲ, ಒಂದು ವಾಶ್ರೂಮ್ ಇಲ್ಲ, ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಬರೇ ಒಂದು ಚಪ್ಪರ್ ಹಾಕಿ ನಿಂತುಕೊಂಡು ಹಣವನ್ನು ದೋಚ್ತಾರಲ್ಲ, ಇದು ಸರಿಯಾ? ಅದು ಕೂಡ ಬುದ್ಧಿವಂತರ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಯಾರೊಬ್ಬ ರೌಡಿಸ ಮಾಡೋದು, ಗಲಾಟೆ ಮಾಡೋದು, ಪೆಟ್ಟು ಮಾಡೋದು ಇದೆಲ್ಲ ಸರಿಯಾ? ನಿಮ್ಮಲ್ಲಿ ಕೇಳ್ತಾ ಇದ್ದೆ. ಇವತ್ತು ನಾನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಬಂದರೂ ಕೂಡ ನಾನು ಕ್ರೈಸ್ತ ಸಂಘದ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ಎಲ್ಲಾ ಕ್ರೈಸ್ತರ ನೋವುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ದಯಮಾಡಿದಕ್ಕೆ ನೀವೆಲ್ಲರೂ ಮೀಡಿಯಾಗಳು ನ್ಯಾಯ ಕೊಡಿ ಅಂತ ಕೇಳ್ತಾ. ಕಳೆದ 15 ವರ್ಷ ಕಳೆದರೂ ಕೂಡ ಬ್ರಹ್ಮರಕೂಟ್ಲಿನಲ್ಲಿ ನಿಯಮ ಬಾಹಿರವಾಗಿ ಟೋಲ್ ಪ್ಲಾಜಾವನ್ನು ಕಟ್ಟಿ
ಹಗಲು ದರೋಡೆ ಮಾಡ್ತಾ ಇದ್ದಾರೆಂಬ ಆರೋಪವನ್ನು ಹೊರಿಸಿ ಜೊತೆಗೆ ಈ ಟೋಲ್ ಅನ್ನು ತೆರವು ಮಾಡಬೇಕೆಂದು ಆಗ್ರಹಿಸಿ ಇವತ್ತು SDPI ನೇತೃತ್ವದಲ್ಲಿ ಬ್ರಹ್ಮರಕೂಟ್ಲು ಟೋಲ್ನಿಂದ DC ಕಚೇರಿಯವರೆಗೆ ಒಂದು ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆಯನ್ನು ನೀವು ನೋಡ್ತಾ ಇರಬಹುದು. ಸಾವಿರಾರು ಸಂಖ್ಯೆಯಲ್ಲಿ SDPI ಕಾರ್ಯಕರ್ತರು ಅಲ್ಲದೆ ಸಾರ್ವಜನಿಕರು ಕೂಡ, ಆಟೋ ರಿಕ್ಷಾ ಚಾಲಕರು ಅಥವಾ ಇತರ ಚಾಲಕರು ಕೂಡ, ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿರುವಂಥದ್ದು, ಅನೇಕ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು. ಅಕ್ರಮವಾಗಿ ಇಲ್ಲಿ ವಸೂಲು ಮಾಡಿರುವಂತಹ ಈ ಟೋಲ್ ಗೇಟನ್ನು ತಕ್ಷಣ ತೆರವುಗೊಳಿಸಬೇಕೆಂದು ಹಲವಾರು ನಾವು ಹೋರಾಟ ಮಾಡ್ತಿದ್ದೇವೆ. ಇದನ್ನು ಇನ್ನೂ ಕೂಡ ಮುಂದುವರಿಸಿ ಇವತ್ತು ನಾವು ಜಿಲ್ಲಾ DC ಕಚೇರಿವರೆಗೂ ಕೂಡ ಜಾಥಾವನ್ನು ಅಲ್ಲಿ ಕೂಡ ಹೋಗಿ ನಾವು ಇದನ್ನು ಕೂಡ ಅಲ್ಲಿ ಕೂಡ ನಾವು ಪ್ರಸ್ತಾವ ಮಾಡ್ತೇವೆ. ಅದಕ್ಕಾಗಿರುತ್ತದೆ ಇಲ್ಲಿ ಟೋಲ್ ಗೇಟನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕೆಂದು. ಟೋಲ್ ಗೇಟನ್ನು ತೆರವು ಮಾಡೋದಕ್ಕೆ ಇವತ್ತು ಬೃಹತ್ ಹೋರಾಟ ನಡೀತಾ ಇದೆ. ನಿಮ್ಮ ಆಗ್ರಹ ಏನು ಎಚ್ಚರಿಕೆ? ಸುಮಾರು 25 ವರ್ಷಗಳಿಂದ ಈ ಟೋಲ್ ಗೇಟ್ ನಡೀತಾ ಇದೆ. ಇವರ ಅವಧಿ ಮುಗಿದು 2-3 ವರ್ಷಗಳು ಕಳೀತು. ಆದರೆ ಇವರು ಲೂಟಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರನ್ನು. ಹಾಗೆ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡಿಸ್ತಾ ಇದ್ದೇವೆ. ನಾವು ಮುಚ್ಚುವವರೆಗೆ, ಇದನ್ನು ಬಂದ್ ಮಾಡುವವರೆಗೆ ನಾವು ಇದನ್ನು ಹೋರಾಟ ನಿಲ್ಲಿಸಲ್ಲ. ನಮ್ಮ ಅಧ್ಯಕ್ಷರು ಈಗಾಗಲೇ ನಮಗೆ ಹೇಳಿಕೊಟ್ಟಿದ್ದಾರೆ, ಕೊನೆ ಎಷ್ಟುವರೆಗೆ ಇದರ ಹೋರಾಟ ನಿಲ್ಲಿಸ್ತದೆ, ನಮ್ಮ ಜೀವ ಲಾಸ್ಟ್ ಇರುವವರೆಗೆ ಇದನ್ನು ಮುಚ್ಚಿಸೋದು, ನಾನು ಬಂದ್ ಮಾಡೋದೇ ನಾವು ಮುಗಿಸಿದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಾವು ಕೇಂದ್ರಕ್ಕೆ ಹಲವಾರು ಮನವಿ ಕೊಟ್ಟಿದ್ದೇವೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಸಹ ನಾವು ಮನವಿ ಕೊಟ್ಟಿದ್ದೇವೆ. ಹಲವಾರು ಮನವಿ ಕೊಟ್ಟರು, ಅವರು ಯಾವ ತೀರ್ಮಾನ ತೆಗೆದುಕೊಳ್ಳಿಲ್ಲ. ನಮ್ಮ ಹೋರಾಟ ಮುಖ್ಯವಾಗಿದೆ. ಅದೇ ಸರಿ ಇಲ್ಲಿ ಸೇರಿರತಕ್ಕಂತಹ ಜನಸಾಮಾನ್ಯರು ಮತ್ತು ಬಡ ಕುಟುಂಬದವರು ಎಲ್ಲರೂ, ಆಟೋ ರಿಕ್ಷಾ, ಕಾರು ಚಾಲಕ ಮತ್ತು ಎಲ್ಲ ಸಂಘ ಸಂಸ್ಥೆದವರು ಸೇರಿಕೊಂಡು SDPI ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ನಾವು ಇವತ್ತು. ಅದು ಒಳ್ಳೆ ತೀರ್ಮಾನಕ್ಕೆ ಬರ್ತದೆ. ಖಂಡಿತವಾಗಿ ನಮಗೆ ವಿಜಯ ಸಿಗಲಿದೆ, 100ಕ್ಕೆ 100 ವಿಜಯ ಸಿಗಿದೆ ಎಂದು ನಮಗೆ ಭರವಸೆ ಇದೆ.